ರಾಮದುರ್ಗದ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನಾ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆ ಸ್ಟೇಟ್ ಬ್ಯಾಂಕ್ ಎದುರಿಗೆ ಇರುವ ದೀಪವನ್ನು ಬೆಳಗಿಸುವ ಮೂಲಕ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಉದ್ಘಾಟಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಬಿ ಪಾಟೀಲ್, ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸೊಸೈಟಿ ನಮ್ಮ ಸಮುದಾಯದ ಸದಸ್ಯರಿಗೆ ಹಣಕಾಸಿನ ನೆರವು ಮತ್ತು ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವುದು, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಸಾಮಾಜಿಕ ಕಲ್ಯಾಣವನ್ನು ಉತ್ತೇಜಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು. ನಾವು ಹೆಚ್ಚು ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ರಚಿಸುವತ್ತ ಮಹತ್ತರ ಹೆಜ್ಜೆಯನ್ನು ಇಡಬೇಕು. ನಿಮ್ಮ ಸಹಕಾರವು ಸಂಘವು ಕೈಗೆಟುಕುವ ಸಾಲ ಸೌಲಭ್ಯ, ಉಳಿತಾಯ ಯೋಜನೆ ಮತ್ತು ನಮ್ಮ ಸದಸ್ಯರ ಅಗತ್ಯತೆಗಳನ್ನು ಪೂರೈಸಲು ಇತರ ಹಣಕಾಸು ಸೇವೆಗಳನ್ನು ನೀಡಬೇಕು ಎಂದು ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ್ ಹೇಳಿದರು. ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು. ಉಪಾಧ್ಯಕ್ಷ ಗೌಡಗೌಡ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿರ್ದೇಶಕ ರಾಮಚಂದ್ರ ಯಾದವಾಡ್ ಸ್ವಾಗತಿಸಿದರು. ಶಿಕ್ಷಕ ಮಾರುತಿ ಅದ್ದೂರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಿರ್ದೇಶಕ ಪ್ರಕಾಶ್ ಚವಲಿ ವಂದಿಸಿದರು. ಸ್ನೇಹ ಬಳಗ ಕೂಡಿಕೊಂಡು ಏನಾದರೂ ಸಾಮಾಜಿಕವಾಗಿ ಕಾರ್ಯವನ್ನು ಮಾಡೋಣ ಅನ್ನುವಂತ ಮಹದಾಶೆಯಿಂದ ಏನ್ ಮಾಡೋದು ಅನ್ನುವಂತ ಒಂದು ಉದ್ದೇಶಿಸಿಕೊಂಡಾಗ ನಮಗೆ ನೆನಪಿಗೆ ಬಂದಿದ್ದು ಸೌಹಾರ್ದ ಸಹಕಾರಿ ಸಂಘವನ್ನು ತೆರೆಯೋಣ ಅನ್ನುವಂತ ವಿಷಯ. ಅದರ ನಿರ್ಣಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ಕೊಂಡು ನಮ್ಮ ನಿರ್ದೇಶಕರೆಲ್ಲ ಸಹೋದರ ಸ್ನೇಹಿತರು ಒಂದು ಸಹಕಾರಿ ಸಂಘವನ್ನು ತೆರೆದು ಅದರ ಮೂಲಕ ಬಡವರಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸೋಣ ಅನ್ನುವಂತ ಒಂದು ಮಹದಾಶೆಯಿಂದ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ಸಂಸ್ಥೆಗೆ ನಮ್ಮ ಸಹಕಾರಿ ಅಭಿವೃದ್ಧಿ ಇಲಾಖೆ ಜೊತೆಗೆ ಸರ್ವ ಸ್ನೇಹಿತರು, ಹಿರಿಯರು, ಹಿತೈಷಿಗಳ ಒಂದು ಮಾರ್ಗದರ್ಶನ ಅತ್ಯವಶ್ಯಕ. ಎಲ್ಲ ಹಿರಿಯರ ಸ್ನೇಹಿತರ ಮಾರ್ಗದರ್ಶನದಲ್ಲಿ ಒಂದು ಸಂಸ್ಥೆಯನ್ನು ನಾವು ಹೆಮ್ಮರವಾಗಿ ಬೆಳೆಸಿ ಸಾಮಾಜಿಕವಾಗಿ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ತಾವೆಲ್ಲರೂ ನೀಡ್ತೀರಿ ಅನ್ನುವಂತ ಮಹದಾಶೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯುವುದಾಗಿರ್ಬೋದು, ಅನಾಥರ ಸೇವೆ ಆಗಿರ್ಬೋದು, ಅನಾಥ ಮಕ್ಕಳಿಗೆ ಸಹಕಾರ ನೀಡುವುದಾಗಿರ್ಬೋದು, ಬಡವರಿಗೆ ಅವರ ಒಂದು ದೈನಂದಿನ ಬದುಕು ಕಟ್ಟಿಕೊಳ್ಳಲಿಕ್ಕೆ ಆರ್ಥಿಕ ನೆರವು ನೀಡುವುದಾಗಿರ್ಬೋದು, ಉದ್ಯೋಗಾಕಾಂಕ್ಷಿಗಳಿಗೆ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಯಿಂದ ಸಾಲ ಸೌಲಭ್ಯ ನೀಡುವುದಾಗಿರ್ಬೋದು. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆಗೆ ಹಲವರು ಸಹಾಯವನ್ನು ಮಾಡಿ ಇಲ್ಲಿ ಎಫ್ ಡಿ ಮಾಡಿದ್ರೆ ಅದೇ ಹಣವನ್ನು ನಾವು ಏನಪ್ಪಾ ಅಂತಂದ್ರೆ ಒಂದು ವ್ಯವಸ್ಥಿತವಾಗಿ ಸಹಾಯಧನ ಬಡವರಿಗೆ ಒಂದು ಲೋನ್ ಅನ್ನ ಕೊಟ್ಟು ಅದನ್ನ ಚೆನ್ನಾಗಿ ರಿಕವರ್ ಮಾಡಬೇಕಾಗುತ್ತೆ. ಅದರ ಒಂದು ಬಂದಿರತಕ್ಕಂತ ಹಣದಲ್ಲೇ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಕಾನೂನಾತ್ಮಕವಾಗಿ ವ್ಯವಸ್ಥೆ ಇಟ್ಕೊಂಡು ಆ ಕಾನೂನು ದೃಷ್ಟಿಯನ್ನು ಎಲ್ಲ ಪಾಲನೆ ಮಾಡ್ಕೋತಾ ನಮ್ಮ ಸಂಸ್ಥೆಯನ್ನು ಹೆಮ್ಮರವಾಗಿ ನಾವು ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸಂದರ್ಭದೊಳಗೆ ಬ್ಯಾಂಕ್ ಹೆಂಗೆ ವ್ಯವಸ್ಥಿತವಾಗಿ ಆಡಳಿತ ಮಂಡಳ ಎಷ್ಟು ಜಾಗೃತಿ ವಹಿಸ್ತಾರೆ ಅನ್ನೋದಂತೂ ಭಾಳ ಮಹತ್ವದ ಐತಿ. ಯಾಕಂತಂದ್ರೆ ಇದು ಬ್ಯಾಂಕ್ ಬೆಳಿಬೇಕಾದ್ರೆ ಮ್ಯಾನೇಜರ್ದು ಮತ್ತು ಕ್ಲಾರ್ಕ್ಗಳದ್ದು ಭಾಳ ಜವಾಬ್ದಾರಿ ಐತಿ. ಆ ಜವಾಬ್ದಾರಿ ಇಟ್ಕೊಂಡು ಹೆಚ್ಚಿನ ಜವಾಬ್ದಾರಿ ಆಡಳಿತ ಮಂಡಳಿ ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ಸಲಹಾ ಸಮಿತಿ ಸದಸ್ಯರಿರ್ಬೋದು ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೇಸಿ ಸಾಲ ವಸೂಲಿ ಆಯ್ತು ಅಷ್ಟೇ ಜವಾಬ್ದಾರಿ. ಸಾಲ ಕೊಡೋದು ಜವಾಬ್ದಾರಿ ಐತಿ, ಸಾಲ ವಸೂಲಿ ಮಾಡೋದು ಅಷ್ಟೇ ಜವಾಬ್ದಾರಿ ಐತಿ. ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಸಾಲ ಕೊಡೋ ಮುಂದೆ ನಮಗೆ ತುಂಬತಾನೋ ಇಲ್ಲಪ್ಪ ಅನ್ನೋದು. ಯಾಕಂತಂದ್ರೆ ಸೌಹಾರ್ದತ ಸಹಕಾರಿ ಸಂಘ ಭಾಳ ಡೈರೆಕ್ಟರ್ಗಳು 1 ಲಕ್ಷ ಹಾಕ್ಬೋದು, 5 ಲಕ್ಷ ಹಾಕ್ಬೋದು. ಎಫ್ ಡಿ ಇಟ್ಕೊಂಡಿರ್ತೀವಿ ನೀವು. ಆ ಎಫ್ ಡಿ ದುಡ್ಡು ಅನ್ನೋದು ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೇಸಿ ಅದು ಉಳಿಸುವಂತ ನಾವು ಕೆಲಸ ಮಾಡಬೇಕಾಗಿತ್ತು. ಈಗ ಅದಕ್ಕೆ ಆ ಸಂದರ್ಭದೊಳಗೆ ಎಲ್ಲರೂ ಒಕ್ಕಟ್ಟು ಹಾಕೇಸಿ ಸೌಹಾರ್ದತ ಸಹಕಾರಿ ಸಂಘ ರಾಮದುರ್ಗ ಏನೈತಲ್ಲ ಇದು ಹೆಚ್ಚಿನ ರಾಮದುರ್ಗ ತಾಲೂಕಿನಲ್ಲಿ ನಂಬರ್ 1 ಶಾಖೆಯಾಗಿ ಬೆಳೀಲಿ ಅಂತ ಹಾರೈಸಿ ಇವತ್ತು ಸಹಕಾರಿ ಸಂಘದ ಉದ್ಘಾಟನೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆಯನ್ನ ತಾವು ಮಾಡ್ತಾ ಇದ್ದೀರಿ. ಇದು ಬಹಳ ಖುಷಿ ತರುವಂತ ವಿಷಯ. ಯಾಕಂತಂದ್ರೆ ಬಹಳಷ್ಟು ಸಂಘಗಳನ್ನ, ಸಾಮಾಜಿಕ ಸಂಘಟನೆಗಳನ್ನ, ಸಹಕಾರಿ ಸಂಘಗಳನ್ನ ನೋಡಿದ್ದೀವಿ ನಾವು. ಅದಕ್ಕೆ ಸರಿಯಾದ ಪಾರದರ್ಶಕತೆ ಇಲ್ಲದೆ, ಸರಿಯಾದ ಪ್ರಯತ್ನ ಇಲ್ಲದೆ ಬಹಳ ದಿವಸ ನಡೆದಿಲ್ಲ ಅಂತ ಉದಾಹರಣೆಗಳನ್ನು ನೋಡಿದ್ದೀವಿ. ಆದರೆ ಇವತ್ತಿನ ದಿವಸ ಎಲ್ಲ ಸಮಾನ ಮನಸ್ಕರು ಕೂಡಿಕೊಂಡು ಹಿರಿಯರ ಮಾರ್ಗದರ್ಶನದೊಂದಿಗೆ ಅನುಭವಿಗಳ ಒಂದು ಸಲಹೆ ಮೇರೆಗೆ ತಾವೇನು ಇವತ್ತು
ಸಂಘದ ಉದ್ಘಾಟನೆಯನ್ನ ಮಾಡಿದ್ದೀರಿ. ಇದು ಬಹಳ ವರ್ಷಗಳ ಕಾಲ ಚೆನ್ನಾಗಿ ಬೆಳೆದು ಉಳಿದು ಬಹಳಷ್ಟು ಜನರಿಗೆ ಸಹಕಾರಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಶುಭ ಹಾರೈಸ್ತೀನಿ. ಸ್ನೇಹಿತರೆ, ಒಂದು ಸಂಘ ಇರ್ಬೋದು, ಸಹಕಾರಿ ಸಂಘ ಇರ್ಬೋದು, ಮತ್ತೊಂದು ಇರ್ಬೋದು, ಆ ಸಂಘದ ಸದಸ್ಯರು ನಿರಂತರವಾಗಿ ಒಂದು ಪಾರದರ್ಶಕತೆಯನ್ನ ಕಾಯ್ಕೊಂಡು, ನೈತಿಕತೆಯನ್ನ ಕಾಯ್ಕೊಂಡು, ಶುದ್ಧ ಮನಸ್ಸಿನಿಂದ ಪಾಲ್ಗೊಂಡು ಕೆಲಸವನ್ನು ಮಾಡಿದ್ರೆ ಆದ್ರೆ ಖಂಡಿತವಾಗಿ ಆ ಸಹಕಾರಿ ಸಂಘ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತಿ. 100 ಅಲ್ಲ 1000 ಜನರಿಗೆ ಅದರಿಂದ ಅನುಕೂಲ ಆಗಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ನಮಸ್ಕರಿಸುತ್ತಾ ಮತ್ತು ಈ ಒಂದು ಬ್ಯಾಂಕಿನ ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲ ಜನಪ್ರಿಯ ಶಾಸಕರಾದ ಮಾಜಿ ಶಾಸಕರಾದಂಥ ಮಾದೇವಪ್ಪನವರೇ ಮತ್ತು ತಾಲೂಕು ದಂಡಾಧಿಕಾರಿಯಾದಂಥ ಪ್ರಕಾಶ್ ಸರ್ ಹಾಗೂ ಉದಯನ್ ಶೆಟ್ರೆ ಮತ್ತು ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರೇ ಹಾಗೂ ವಕೀಲರಾಜ್ ಜಮಾದಾರ್ ಸರ್ ಮತ್ತು ಹಿರಿಯರಾದಂಥ ನಮ್ಮ ಚನ್ನಬಸ್ ಹಿರೇಟನವರು ಹಾಗೂ ಸೋಮಗಂಡರೇ ಎಲ್ಲರಿಗೂ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ, ಈ ಒಂದು ಬ್ಯಾಂಕ್ ಪ್ರಾರಂಭ ಮಾಡಲಿಕ್ಕೆ ನಾವು ಒಂದು ಸಮಾಜದಲ್ಲಿ ಏನಾದರೂ ಒಂದು ಮಾಡಬೇಕಂತ ನಮ್ಮೆಲ್ಲ ಗೆಳೆಯರು ಕೂತು ವಿಚಾರ ಮಾಡಿದಾಗ ಒಂದು ಸಹಕಾರ ಬ್ಯಾಂಕ್ ಮಾಡಬೇಕು, ಒಂದು 5ರಿಂದ 4 ಜನಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಇವತ್ತಿನ ದಿವಸ ಸಹಕಾರ ಬ್ಯಾಂಕನ್ನು ಉದ್ಘಾಟನೆ ಮಾಡಿದ್ದಾಯಿತು. ಅದೇ ರೀತಿ